ಮಾನ್ಯ ಶಿಕ್ಷಣ ಸಚಿವರಲ್ಲಿ ವಿನಂತಿ ಏನಪ್ಪ ಅಂದರೆ, ಈ ಒಂದು ದುಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ನಾವಿವತ್ತು ಉಪನ್ಯಾಸಕರಾಗಿ ಒಂದು ವೃತ್ತಿ ಅಂತೇಳಿ ಅದರಲ್ಲಿ ಬಂದು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಬಟ್ ಆ ಕಾರ್ಯದಲ್ಲಿ ನಮಗೆ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವು ತಪ್ಪಿಸ್ಕೊಂತಿರೋಂಥ ಒಂದು ಪರಿಸ್ಥಿತಿ ಬಂದಿದೆ. ನಮ್ಮ ಪರಿಸ್ಥಿತಿ ಅಂದರೆ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಿಕ್ಷಕರ ಪರಿಸ್ಥಿತಿ ಈ ಥರ ಇದ್ದರೆ ಮತ್ತು ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಿರಬೇಕು ಅಂತ ನಾವು ಯೋಚನೆ ಮಾಡತಕ್ಕಂಥ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ನೀವು ಈ ಒಂದು ಪ್ರಕ್ರಿಯೆಯನ್ನು ಇಷ್ಟು ಮಂದಗತಿಗಳು ಮಾಡ್ತಾ ಇದ್ದೀರಾ. ಮಾನ್ಯ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಪಾಲಿಸಲಿಕ್ಕೆ ನಿಮಗೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ನಮ್ಮನ್ನು ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದಾರೆ, ಬನ್ನಿ ಸರ್ ಪಾಠ ಮಾಡಿ ಅಂತೇಳಿ. ನಾವು ಅಲ್ಲಿ ಕ್ಲಾಸ್ಗೆ ಹೋಗೋಂಗಿಲ್ಲ, ಇಲ್ಲಿ ಮನೆಯಲ್ಲೂ ಇರೋ ಆಗಿಲ್ಲ. ಇಂಥ ಒಂದು ದುಸ್ಥಿತಿಗೆ ತಂದು ನಮ್ಮನ್ನು ನಿಲ್ಲಿಸಿದ್ದೀರಾ ಅಂದರೆ ಈ ಸಮಾಜ ಯಾವ ಥರ ಹೋಗ್ತಾ ಇದೆ, ಈ ಸಾಮಾಜಿಕ ವ್ಯವಸ್ಥೆ ಯಾವ ಒಂದು ದುಸ್ಥಿತಿಯ ಸಾಗ್ತಾ ಇದೆ ಅನ್ನೋದನ್ನು ತಾವು ಒಂದು ಸಲ ಸ್ವಲ್ಪ ಗಂಭೀರವಾಗಿ ಯೋಚನೆಯನ್ನು ಮಾಡಿದ್ರೆ ಖಂಡಿತವಾಗಿ ಇದರ ಗಂಭೀರತೆ ಏನಂತ ಅರ್ಥ ಆಗ್ತದೆ. ಪರಿಸ್ಥಿತಿ ಏನಾಗ್ತಾ ಇದೆ, ಸ್ವತಂತ್ರ ಭಾರತದ ಒಂದು ದಿಕ್ಕು ಯಾವ ಕಡೆ ಸಾಗ್ತಾ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ ಅಂತ ಇಷ್ಟೆಲ್ಲ ಹೇಳಿ ನಾನು